ನಮ್ಮ ಕೇರ್ ಟೇಕರ್ ನಮಗೋಸ್ಕರ ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದಾರೆ. ನಾ ಪಟ್ಟಿ ಅಲ್ಲ, ನೀ ಪಟ್ಟಿಯೋ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕೀರು ಅಭಿ ಯೂಟ್ಯೂಬ್ ಚಾನಲ್. ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ. ಸೊ ಕಾಫಿ ಎಸ್ಟೇಟ್ ಅಲ್ಲಿ ಫೋಟೋಸ್ ತಗೊಳಕ್ಕಾಗಿಲ್ಲ ಅಂತ ಒಂದು ಇತ್ತು, ಬೇಜಾರಾಗ್ಬಿಟ್ಟಿತ್ತು. ಸೊ ಇವಾಗ ಇಲ್ಲಿ ಎಲ್ಲೋ ನಿಲ್ಸಿದ್ದೀವಿ, ಹಂಗೆ ಸ್ವಲ್ಪ ಫೋಟೋಸ್ ತಗೊಳೋಣ ಅಂತ. ಅಲ್ಲಿ ಪಾನಿಪುರಿ ಕಾಣಿಸ್ತು, ಪಾನಿಪುರಿ ಹಾಗೆ ಟೇಸ್ಟ್ ಮಾಡೋಣ ಅಂತ. ಒಂದು ಪ್ಲೇಟ್ ಪಾನಿಪುರಿ ಯಾಕಲ್ಲ? ಖಾರ ಬೇಕಂದ್ರೆ ಹಾಕೋಬಹುದು. ಪಾನಿಪುರಿ ಕೇರಳದಲ್ಲಿ, ಕೇರಳ ಅಲ್ಲ, ತಮಿಳ್ನಾಡಿಂದ. ಗುಡಲ್ಪುರ್, ಅದು ಗುಂಡಲ್ಪುರ್. ಗುಂಡಲ್ಪುರ್ ಅಂತ. ಇಲ್ಲಿ ಪಾನಿಪುರಿ ಹೆಂಗೆ ಮಾಡ್ತಾರೆ ಅಂದರೆ ನಮ್ಮ ಥರ ಮಾಡಲ್ಲ. ಪುರಿಗೆ ಈರುಳ್ಳಿ ಬಟಾಣಿ ಅಷ್ಟೇ, ಅದಕ್ಕೆ ಪಾನಿ. ಸೊ ಕೊಟ್ಟರು, ತಿಂದ್ವಿ. ಏನೋ ಸಕ್ಕತ್ತಾಗಿತ್ತಂತೆ, ಬಟ್ ಸಕ್ಕತ್ತಾಗಿರಲಿಲ್ಲ. ಅದಕ್ಕೆ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಟೀ ಕಾಫಿ ಕುಡಿಯೋಕೆ ಬಂದಿದ್ವಿ. ತುಂಬ ಅಂತೂ ತುಂಬ ತಲೆ ನೋಡ್ತಿದೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಎದ್ದವಳು ಇನ್ನೂ ನಿದ್ದೆನೇ ಮಾಡಿಲ್ಲ ನಾನು. ಮೇಡಮ್ ಅವ್ರು ಸ್ನ್ಯಾಕ್ಸ್ ತಗೊಳ್ಬೇಕು. ಟಾಯ್ ಬರ್ತೀನಿ ಸೈಡ್ ಒಳಗಡೆ, ಏನೋ ಟಾಯ್ ಬರ್ತೀನಿ. ಆ ಟಾಯ್ ನನ್ನ ತಮ್ಮಂಗೆ ಕೊಡ್ಸಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಅಂದಾಕ್ಷರಿ ನೀವು ಸ್ಟಾರ್ಟ್ ಮಾಡಿ. ಕೇಳೋರೆ ಕೇಳೋರು ಯಾರು? ಎಲಿಫೆಂಟ್ ನೋಡಿ ಗಾಯ್ಸ್, ಎಲಿಫೆಂಟ್ ಗಾಯ್ಸ್. ವಾವ್, ಎಲಿಫೆಂಟ್. ಮಾಡ್ದಾ? We have entered to Kerala. This is Kerala. ಸುಲ್ತಾನ್ ಬತ್ತೇರಿ ಅಂತ ರೋಡ್. ಸುಲ್ತಾನ್ ಬತ್ತೇರಿ. ಸೊ ವಿ ಹ್ಯಾವ್ ಎಂಟರ್ಡ್ ಟು ಕೇರಳ. ಕೇರಳಗೆ ಬಂದಿದ್ದೀವಿ. ಇನ್ನೂ ಹೋಗಬೇಕಿದೆ. ಇನ್ನೂ 63 ಕಿಲೋಮೀಟರ್ ತೋರಿಸ್ತಾ ಇದೆ. 2 hours ಗುರು. ವಾಯನಾಡಲ್ಲಿ ನಾವು ಬುಕ್ ಮಾಡಿರೋ ರೆಸಾರ್ಟ್ ಅದು ಯಾವುದು ಅಂತ ಗೊತ್ತಾಗುತ್ತೆ ನಿಮಗೆ. ರೀಚ್ ಆದಮೇಲೆ ಹೇಳ್ತೀನಿ. ನಾವು ವಯನಾಡ್ ರೀಚ್ ಆಗಿದ್ದೀವಿ ಗೈಸ್. ಟೈಮ್ ಬಂದು 7:48. ನಾವು ಫುಲ್ ನಿದ್ದೆ ಮಾಡ್ತಿದ್ದೆ, ಈಗ ಇವರು ಎಬ್ಸಿದ್ರು. ನಮ್ಮ ಸ್ಟೇಗೆ ಇನ್ನೂ 11 ಕಿಲೋಮೀಟರ್ ಇದೆ. ಸೊ ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಹೇಗೆ ಚಿಕ್ಕದು. ಈ ಮ್ಯಾಪ್ ಬೇರೆ ಯಾವುದೋ ಫಾರೆಸ್ಟ್ ಒಳಗೆ ಬೇರೆ ಕರ್ಕೊಂಡೈತೆ. ನಮಗೆ ಬೇರೆ ರೂಟ್ ಗೊತ್ತಾಗ್ತಿಲ್ಲ. ಹಿಂದಗಡೆ ಯಾವುದೋ ಕಾರ್ ಬೇರೆ ಐತೆ. ಏನು ಮಾಡೋದು? ಸೈಡಿಗೆ ಹಾಕೋಣ. ಅಲ್ಲೇ ಪನಡಿ ಒಳಗಡೆ. ನಾನು ಫಸ್ಟ್ ಮೇಲ್ಗಡೆ ನೋಡಿದ್ದೆ, ಮೇಲ್ಗಡೆ ಬುಕ್ ಆಗಿದೆ. ಸೊ ಫೈನಲಿ ವಿ ಆರ್ ಹಿಯರ್, ಕ್ರಿಸ್ಟಲ್ ಫಾಲ್ಸ್. ಸೊ ನಾವು ರೀಚ್ ಆದ್ವಿ ಕ್ರಿಸ್ಟಲ್ ಫಾಲ್ಸ್, ವಯನಾಡ್. ಯಾವ್ದು ಬೇಕು? ಏನು ಇವಾಗ ಅದು ಹಿಂದೆಗಡೆದು. ಆ್ಯಂಡ್ ನಮ್ಮ ಲಗೇಜಸ್ ಎಲ್ಲ ಎತ್ಕೊಂಡು ಹೋದ್ರು ಒಳಗಡೆ.
लॉगिन टाइम ऑल्सो नो वो मैं करता हूँ, अब अपना नाम पूरा एड्रेस कर लो, तो डिनर का बाद में करते हैं क्या? 9 o'clock I told you. Cupboard. This is restroom. ಇದು ನಮ್ಮ ರೂಮ್ ಆ್ಯಂಡ್ ಹೊರಗಡೆಯಿಂದ ಹೀಗೆ ಕಾಣುತ್ತೆ. ನನಗೆ ಫುಲ್ ಚಳಿ, ಸೊ ಟೋಪಿ ಹಾಕೊಂಡು ಆಚೆ ಮಾಡಿದ್ವಿ. ಸಿಕ್ಕಾಪಟ್ಟೆ ಚಳಿ ಇದೆ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಸೇಮ್ ಬ್ಯಾಂಗ್ಳೂರ್ ಥರನೇ ಕೋಲ್ಡ್ ಇದೆ. ಸೊ ಇಲ್ಲಿ ನಮ್ಮ ಕಾರ್. ಸೊ ನಮ್ಮ ರೂಮ್ಗೆ ಹಿಂಗೆ ಡೈರೆಕ್ಟಾಗಿ ಹೋಗ್ಬೋದು, ಹಿಂಗೆ ಚೆಕ್ಔಟ್ ಆಗ್ಬೋದು. ಅಭಿ, ನಮಗೇನಾದರೂ ಬೇಕಂದರೆ ನಮ್ಮ ರೂಮಿಂದ ಇಲ್ಲೇ ಡೈರೆಕ್ಟ್ ಕಾರ್ ಇದೆ. ಗುಡ್ ನೈಟ್, ನಾಳೆ ಬೆಳಿಗ್ಗೆ ಸಿಗ್ತೀನಿ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಸೆಕೆಂಡ್ ಡೇ. ನೆನೆ ಬಂದ್ಬಿಟ್ಟು ಊಟಿಯಲ್ಲಿ ಸ್ವಲ್ಪ ಪ್ಲೇಸಸ್, ಆಮೇಲೆ ನೆನೆ ನೈಟ್ ಬಂದಿದ್ದು, ನೈಟ್ 8 ಆಯಿತು ಬರೋಷ್ಟರಲ್ಲಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಹೀಗಿದೆ ನೋಡಿ ವೆದರ್ ಹೊರಗಡೆ. ನಾವಿಲ್ಲಿ ಸ್ಟೇ ಆಗಿರೋದು ಈ ರೂಮಲ್ಲಿ. ಆ್ಯಂಡ್ ಔಟ್ಸೈಡ್ ವೆದರ್ ನೋಡಿ. ಅಷ್ಟು ಪೀಸ್ ಆಗಿದೆ. ಮಂಜು ನೋಡಿ, ಸಿಕ್ಕಾಪಟ್ಟೆ ಚಳಿ ಇದೆ. ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನಿದ್ದೆ ಅಂತೂ ಸಾಕಾಗ್ತದೆ. ಎಷ್ಟು ನಿದ್ದೆ ಮಾಡೋದು, ನಿದ್ದೆ ಇಲ್ಲಿ ನೋಡಿ, ಚಿಕ್ಕ ಮಕ್ಕಳು ಒಳಗೆ ಜಾರಬಂಡೆ ಎಲ್ಲ ಇದೆ. ಇಲ್ಲಿ ವಾಟರ್ಫಾಲ್ಸ್ ಬಿಡ್ತೀವಿ ಅಂತ ಹೇಳಿದ್ರು 7ಗೆ, ಅದೇ ಹೇಳಿದ್ರೆ ಬಿಡ್ತಾರೆ ಇಲ್ಲಿ. ಸೊ ಅದು ವಾಟರ್ಫಾಲ್ಸ್ ಆನ್ ಆದಾಗ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮದೊಂದೇನಿದೆ, ಬ್ಯಾಕ್ ಡೋರ್ ಓಪನ್ ಮಾಡಿ ಇಲ್ಲಿ ಬಂದರೆ ಏನೇ ಸ್ಟ್ರೆಸ್ ಇದ್ದರೂ, ಟೆನ್ಷನ್ ಇದ್ದರೂ ಸಖತ್ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್. ಓಪನ್ ಮಾಡಿದ ತಕ್ಷಣ ಹಿಂಗೆ ಬಂದು ನೇಚರ್ನ ನೋಡ್ಕೊಂಡು ನಿಂತ್ಕೊಳ್ಳೋದಿದೆಯಲ್ಲ, ಇಟ್ಸ್ ವಾವ್. ರೆಡಿ ಆದ್ಮೇಲೆ ಸಿಗ್ತೀನಿ ಗೈಸ್. ನೋಡಿ ಇದು ಕ್ಯಾಂಟೀನ್ ಏರಿಯಾ ಆಗಿದೆ. ಇವಾಗ ತಿಂಡಿ ಮಾಡೋಕ್ಕೆ ಬಂದು ನಾನು ಆಲ್ಮೋಸ್ಟ್ ತಿಂಡಿ ಮುಗೀತು. ಅಭಯ್ ಅವರಿನ್ನೂ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಲೈಕ್ಸ್ ಬ್ರೆಡ್ ಆ್ಯಂಡ್ ಜಾಮ್. ಮನೆಗೆ ಬಂದು ಅಲ್ಲಿ ಯೂಸ್ ಮಾಡ್ತೀವಿ ಮನೇಲಿ. ಆ್ಯಕ್ಚುಲಿ ನಾವು ಮೈಕ್ ತಂದು ಮೈಕ್ ಯೂಸ್ ಮಾಡೋಣ ಅಂತ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ನಾನು ಬೆಳಗ್ಗೆ ಎಲ್ಲ ನಿಮ್ಗೆ ತೋರಿಸಲ್ಲ, ಅಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ. ಹೆಂಗಿದೆ, ಯಾವುದೋ ಒಂದು ಎಲೆ ಬಂದುಬಿಟ್ಟು. ಎಲ್ಲ ಮೆಸ್ಸಿ ಆಗಿದೆ ರೂಮ್. ಸೊ ನಾವಿವಾಗ ಈ ಔಟ್ಫಿಟ್ಟಲ್ಲಿ ಸ್ವಲ್ಪ ರೀಲ್ಸ್, ಸ್ವಲ್ಪ ಫೋಟೋಸ್ ತೊಗೊಂಡು ಬಂದಿದ್ದಾಯಿತು. ನೆಕ್ಸ್ಟ್ ಔಟ್ಫಿಟ್ ಚೇಂಜ್. ಸೊ ನಾವಿವಾಗ ಪೂಲಿಗೆ ಹೋಗ್ತಾಯಿದ್ದೀವಿ. ಅಭಯವ್ರ ಪೂಲ್ಗೆ ಇಳಿಬೇಕಂತ ಹೇಳಿದ್ರು. ಸೊ ಹಾಗಾಗಿ ಪೂಲಿಗೆ ಹೋಗ್ತಾಯಿದ್ದೀವಿ.
ಆ್ಯಂಡ್ ಮೈ ಔಟ್ಫಿಟ್ ಇಸ್ ಚೇಂಜ್ಡ್. ಸ್ವಲ್ಪ ಹಾಗೆ ಹೇರ್ ಕರ್ಲ್ ಮಾಡಿಕೊಂಡೆ, ಅರ್ಜೆಂಟಲ್ಲಿ ಮಾಡಿಕೊಂಡೆ. ಇವರು ಫುಲ್ಲಿಗೆ ಹೋಗಬೇಕು ಅಂತಂದರು. ಆ್ಯಂಡ್ ಇವನ್ ನಮ್ಮದು ಚೆಕ್ಔಟ್ ಟೈಮ್ ಹತ್ರ ಬರ್ತಿದೆ. ಇನ್ನೇನು ಚೆಕ್ಔಟ್ ಮಾಡಬೇಕು 1 o'clock ಅಷ್ಟರಲ್ಲಿ. ಸೊ ಅಷ್ಟರಲ್ಲಿ ಈ ಔಟ್ಫಿಟ್ದು ರೀಲ್ಸ್ ಫೋಟೋಸ್ ತೊಗೊಂಡು ಹೊರಡ್ತೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ಏನಂದರೆ ಪೂಲ್ ಒಳಗಡೆ ವಾಟರ್ ತುಂಬ ಕೋಲ್ಡ್ ಇದೆ ಅಂತೆ. ನಾನಂತೂ ಇಳಿದಿಲ್ಲ, ನನಗೆ ಕೋಲ್ಡ್ ಅಂತ ಆಗೋದಿಲ್ಲ. ಸೊ ದಿಸ್ ಇಸ್ ಮೈ ಹಸ್ಬೆಂಡ್ ಚಿಲ್ಲಿಂಗ್. ಬಟ್ ಹೆವಿ ಕೋಲ್ಡ್ ಇದೆ. ಸ್ವಿಮ್ಮಿಂಗ್ ಮುಗೀತು. ಫುಲ್ ಕೋಲ್ಡ್ ಇದೆಯಾ ವಾಟರು ಅಭಿ? ವೆದರ್ ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ವಾಟರ್ ತುಂಬ ಕೋಲ್ಡ್ ಇದೆ ಅಂತೆ. ಸೊ ನಾವು 1 o'clock ಚೆಕ್ಔಟ್ ಮಾಡಬೇಕು. ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ ಕೇರಳ ಫುಡ್ಸ್ ಇತ್ತು, ಚೆನ್ನಾಗಿತ್ತು ಟೇಸ್ಟು. ಇವತ್ತು ಮೊಟ್ಟೆ ತಿನ್ನೋದಿಲ್ಲ, ಸೊ ನಾನು ಮೊಟ್ಟೆ ತಿಂದಿಲ್ಲ. ನೆಕ್ಸ್ಟ್ ಊಟಕ್ಕೆ ಪ್ಲ್ಯಾನ್ ಮಾಡಬೇಕು. ಆನ್ ದ ವೇ ಹೋಗ್ತಾ ತಿನ್ಕೊಂಡು ಹೋಗ್ತೀವಿ, ಯಾಕಂದರೆ 1 o'clock ಚೆಕ್ಔಟ್ ಆಗಿರೋದ್ರಿಂದ ವಿ ಕಾಂಟ್ ಸ್ಟೇ ಹಿಯರ್. ಸೊ ವಿ ವಿಲ್ ಲೀವ್ ಬೈ 1 o'clock. ಹೇಗೆ ಕಾಣಿಸ್ತೆ ನನ್ನ ಹೇರ್ ಸ್ಟೈಲ್? ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ಕೊಂಡಿದ್ದು. ನನ್ನ ದೊರಸಾನಿ ನೀನೇ. ನಮ್ಮದು ಚೆಕ್ಔಟ್ ಟೈಮಿಂಗ್ ಆಯಿತು. ಬಾಕ್ಲಾಕಿರೋ 1:15 ಅನ್ಕೋತೀನಿ. ಚೆನ್ನಾಗಿತ್ತು ರೆಸಾರ್ಟ್. ಆ್ಯಂಡ್ ಇಲ್ಲಿ ಟ್ರೀಟ್ ಮಾಡೋ ರೀತಿ, ಆ್ಯಂಬಿಯನ್ಸ್ ಮಸ್ತಾಗಿತ್ತು. ಎಕ್ಸಾಕ್ಟ್ ಕೇವ್ ಅಂದರೆ ಕೇವಲ್ಲಿ ಹೆಂಗೆ ಇರ್ಬೋದು, ಹೆಂಗೆ ಮಾಡ್ಬೋದು, ಒಟ್ಟಲ್ಲಿ ಕೇವ್ ಥೀಮಲ್ಲಿ ಮಾಡಿದ್ದಾರೆ. ಇದು ಸೊ ನೈಟ್ ನೀವು ನೋಡಿ ತೋರಿಸಿದ್ದೀನಿ. ಇಲ್ಲಿ ಇವಾಗ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಸೊ ಇದು DJ ರೂಮ್. ನೈಟ್ ನಿಮಗೆ ತೋರಿಸಿದೆ. ನೈಟ್ ಯಾರೂ ನಾನು ನೋಡಿದಾಗ DJ ಆಡ್ತಿರ್ಲಿಲ್ಲ. ಆ್ಯಂಡ್ ಇವ್ರದ್ದೇ ಒಂದು ರೆಸಾರ್ಟ್ ಮೇಲೆ ಇದೆ ಅಂತೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. 1 ಬಿಲ್ಡಿಂಗಲ್ಲಿ 4 ರೂಮ್ಸ್ ಅಷ್ಟೇ ಇರೋದು, ಈ ಥರ ಜಾಸ್ತಿ ರೂಮ್ಸ್ ಇಲ್ಲ. ಬಟ್ ಅದು ಇನ್ನೂ ವ್ಯೂ ಚೆನ್ನಾಗಿದೆ. ನಂದಿ ಹಿಲ್ಸ್ ಥರನೇ ನೀವು ಇಲ್ಲಿ ನೋಡ್ಬೋದು ಅಂತ ಹೇಳಿದ್ರು. ಸೊ ಅಲ್ಲೂ ರೂಮ್ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕರೆದ್ರ ಅವ್ರನ್ನ ಫೈನಲಿ ನಾವೀಗ ಕ್ರಿಸ್ಟಲ್ ವೈನಾಡ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಕ್ರಿಸ್ಟಲ್ ಫಾಲ್ಸ್ ವೈನಾಡ್. ಇದು ಇವ್ರದ್ದೇ ಆದಂಥ 2 ರೆಸಾರ್ಟ್ ಇದೆ, ಒಂದು ಕೆಳಗಿದೆ, ಒಂದೊಂದು ಬೆಟ್ಟದ ಮೇಲಿದೆ. ನಾವು ಫಸ್ಟ್ ಅದನ್ನೇ ಚೆಕ್ ಮಾಡಿದ್ದು, ಬಟ್ ಅದು ಸಿಗಲಿಲ್ಲ. ಸೊ ಇವ್ರೊಂದ್ಸಲಿ ಅದೊಂದ್ಸಲಿ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಇಷ್ಟ ಆದರೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಕೇರ್ ಟೇಕರ್ ಬಂದಿದ್ದಾರೆ ನೋಡಿ ನಿಂದಡೆ. ಇಲ್ಲೊಂದು 500 ಮೀಟ್ರ್ ಇದೆ, ಫಸ್ಟ್ ಗೇರಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ. ಬಟ್ ರೋಡ್ ಸ್ವಲ್ಪ ಚಿಕ್ಕದು. ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿದೆ ನೋಡಿದೆ. ನೀವು ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಕ್ರಿಸ್ಟಲ್ ವೈನಾಡ್. ನಾವು ರಾತ್ರಿ ಬಂದು ಸ್ಟೇ ಆಗಿದ್ದು ಕ್ರಿಸ್ಟಲ್ ಫಾಲ್ಸ್. ಆ್ಯಕ್ಚುಲಿ 2 PM ಚೆಕ್ ನಿಂತಿದ್ದು, ನಾವು ಲೇಟಾಗಿ ಬಂದಿದ್ದರಿಂದ ಜಸ್ಟ್ ತಿನ್ನೋದು ಮಲಗೋದು ಆಯಿತು. ಒಳ್ಳೆ ಬೆಟ್ಟ ಹತ್ತದಂಗಿದೆ ನನಗೀಗ ಫೀಲು. ನೋಡಿ ಹೇಗಿದೆ, ತಾರ್ 4x4 ನಮಗೆಲ್ಲ ಇಲ್ಲಿ ಸಿಕ್ಕಿದ್ರೆ ಹೆಂಗಿರೋದು ಹೇಳು. ಚೆನ್ನಾಗಿರೋದು, ಬಟ್ ಇಲ್ಲಿ ಜಾಸ್ತಿ ಏನಿಲ್ಲ ಅನ್ಕೋತೀನಿ. ಅಂದ್ರೆ ವ್ಯೂ ಚೆನ್ನಾಗಿದೆ. Bro, also swimming pool is there. Yeah. Oh, see how it is. Straight, huh? Yeah, straight. ಇಲ್ಲಿ ಯಾವುದೋ ಮನೆ ಇದೆ, ಬಟ್ ಇದು ಸಕ್ಕತ್ತಾಗಿದೆ. ಇದೇನಾ? This only, no? Yeah, parking there. ಇದು ಎಂಟೈರ್ ಮೌಂಟೇನ್ ಇವರೇ ತಗೊಂಡ್ಬಿಟ್ಟಿದ್ದಾರೆ ಕಿರು. ಆ್ಯಂಡ್ ಇಲ್ಲೂ ಏನೋ ಹೊಸದಾಗಿ ಮಾಡ್ತಿದ್ದಾರೆ. ಇಲ್ಲೂ ಅದೇ ಕೇವ್ ಥೀಮಲ್ಲೇ ಇನ್ನೂ ಒಂದು ಮಾಡ್ತಿದ್ದಾರೆ. ಸೊ ಇದು ಇನ್ನೂ ಸಕ್ಕತ್ತಾಗಿದೆ. ಬನ್ನಿ ಹೋಗೋಣ.
ಮೇಲ್ಗಡೆ ರೆಸಾರ್ಟ್ಗೆ ಬಂದಿದ್ದಾರೆ ಕೇರ್ಟೇಕರ್ ನಮ್ಮನ್ನು ಕರ್ಕೊಂಡು. ಬನ್ನಿ ನೋಡಿ ಹೇಗಿದೆ ಅಂತ ಇಲ್ವಾ. ಸಿ ಇದು ಕಂಪ್ಲೀಟ್ಲಿ ಮೌಂಟೇನ್ ಮೇಲಿದೆ. ಒಂದು ನಿಮಿಷ ಕಾರ್ ಲಾಕ್ ಮಾಡಿಬಿಡ್ತೀನಿ. ವಾವ್, ನೈಸ್. ಲುಕ್ ಅಟ್ ದ ವ್ಯೂ ಕಿರು, ಏನು ಸಕ್ಕತ್ತಾಗಿದೆ. Is this complete house? One family? No. Or inside a separate room is there? Okay. ಕಿರು ಹೇಗಿದೆ? ಸಕ್ಕತ್ತಾಗಿದೆ. ಇದನ್ನು ಲೈಕ್ ಪ್ರೈವೇಟ್ ಆಗಿರ್ತಿತ್ತು. ಕಂಪ್ಲೀಟ್ ಒಂದು ವಿಲ್ಲಾ ಥರ, ಅದರಲ್ಲಿ 4 ರೂಮ್ಸ್. ಇಲ್ಲಿ ವ್ಯೂ ಅಂತೂ ಸಕ್ಕತ್ತಾಗಿದೆ. ನಾವು ಸ್ಟೇ ಆಗಿದ್ದು ಕಾಣಿಸ್ತಿದ್ಯಾ? ಓನರ್ ಅವ್ರ ಫೋಟೋಲ್ಲಿ ತೋರಿಸಿದ್ರು. ಇದೇನಂದರೆ ಮುಂಜಾನೆ ಏನಿದೆ ಬೆಳಗ್ಗೆ ಫುಲ್ ಫಾಗ್ ತುಂಬಿಕೊಂಡಿರುತ್ತೆ. ಅವ್ರು ಹೇಳಿದ್ರು ಅವರು ಕರ್ನಾಟಕದವರೇ ಅಂತೆ. ಕರ್ನಾಟಕದವರಾ? ಓ, ಇಯರ್ ಓನ್ಲಿ ಯು ಸಪ್ರೇಟೆಡ್ ದ ರೂಮ್ಸ್. ರೂಮ್ ಸಕ್ಕತ್ತಾಗಿದೆ ಇವರು. ಸೇಮ್ ನಾವು ಕೆಳಗೆ ಏನು ಸ್ಟೇ ಆಗಿದೆ ಅದೇ ಥರ ಫೀಲ್ ಕೊಡ್ತಾ ಇದೆ. ಡೈಸಿ ಲಿಲಿ, ವಾಟ್ ಇಸ್ ಇಸ್ ನೇಮ್? ಡೈಸಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ ದಟ್ಸ್ ವೈ ಐ ಕಾಲ್ಡ್ ಯು ಫಸ್ಟ್. How much is for this one? Same. No, I think this one is high. Separate balcony. Yeah. Very nice. This will be nice. ವರ್ತ್. Good view, na? Morning is very nice. Yeah. ಚೆನ್ನಾಗಿದೆ ನೋಡಿ ಹೇಗಿದೆ. ಚೆನ್ನಾಗಿರೋದಾ? ಚಿಕ್ಕಬಿದ್ರೆ ಸಕ್ಕತ್ತಾಗಿತ್ತು. ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್. ನಮ್ಮ ಕೇರ್ಟೇಕರ್ ನಮಗೋಸ್ಕರ ಏನು ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದಾರೆ. ಫೋಟೋಗಳು ತೆಗಿತಿದ್ದಾರೆ. ಮೇಡಮ್ದು ಫೋಟೋ. ಈ ಥರ ಎಲ್ಲ ರೆಸಾರ್ಟಲ್ಲಿ ಸಿಕ್ಬಿಟ್ಟಿದ್ರೆ ಮಂತ್ಲಿ ಒನ್ಸ್ ನಾನು ವಯನಾಡಿಗೆ ಬಂದ್ಬಿಡ್ತೀನಿ ನಾನು ಆ ಥರ. ಗೈಸ್, ಈಗ ನನ್ನ ಪ್ಲ್ಯಾನ್ ಇರೋದು ನೆಕ್ಸ್ಟು ಕಣ್ಣೂರ್ಗೆ ಹೋಗೋಕ್ಕೆ. ಕಣ್ಣೂರಲ್ಲಿ ಸ್ವಲ್ಪ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಹೋಗ್ತಾ ವ್ಲಾಗ್ಸಲ್ಲಿ ಹೇಳ್ತೀನಿ ಬನ್ನಿ. ಪೂರ ಎಲ್ಲಿಗೆ? ಪೂಲ್ ನೋಡೋಕ್ಕ? ಓಕೆ. ಇದು ಹೇಗೆ ಅಂತ ಗೊತ್ತಿಲ್ಲ. ಕಂಪ್ಲೀಟ್ ಬೆಟ್ಟನೇ ಹಾಕಿಕೊಂಡು ಮಾಡ್ಬಿಟ್ಟವ್ರಲ್ಲ. ಕಂಪ್ಲೀಟ್ ಬೆಟ್ಟದಲ್ಲಿ ಡೆಕೋರೇಷನ್ ಮಾಡ್ಬಿಟ್ಟವ್ರಲ್ಲ. ಕಿರು ಬಿಸ್ನೆಸ್ ಮಾಡೋಣ. ಸಕ್ಕತ್ತಾಗಿದೆ ಗುರು ಇಲ್ಲಿ. ಕ್ರೇಜಿ ಅನ್ಕಡಿ. ಕಿಡ್ಸ್ ಆ್ಯಂಡ್ ಅಡಲ್ಟ್ಸ್ಗೆ ಸ್ವಿಮ್ಮಿಂಗ್ ಪೂಲ್. ಕ್ರೇಜಿ. Instagram we will not upload. We will upload in the YouTube itself. Instagram we will upload the trailer. Okay. So let's go guys. ಈಗ ರೆಸಾರ್ಟ್ಗೆ ಗುಡ್ ಬೈ ಹೇಳೋ ಸಮಯ. ಮತ್ತೆ ಸಿಗೋಣ. ಜಾರ್ಖಂಡ್ ಹೋಗೋದು. ಎಲ್ಲಿಂದ ಬಂದ್ರಿ ನಾವು? ಜಾರ್ಖಂಡಿಂದ ಬಂದ್ವಿ. ಕಿರು ಎಲ್ಲಿಂದ ಬಂದ್ವಿ? ಜಾರ್ಖಂಡ್ ಹತ್ಕೊಂಡು ಬಂದ್ವಿ. ಇವಾಗ ಜಾರ್ಖಂಡ್ ಹೋಗ್ತಾ ಇದೀವಿ. ನೋಡಿ ಹುಷಾರಾಗಿ ಹೋಗ್ಬೇಕು. ಎಷ್ಟು ನಿಧಾನ ಅದಕ್ಕೆ. Thank you so much bro. Thanks for the hospitality, everything. You're welcome. Yeah, next time. Family के साथ आजा. Sure. Okay. Okay, bye. Friends को सबके Sure. Sure, definitely. Okay, bye. Thank you so much. Bye, Crystal Falls. ನಾನು ರಾತ್ರಿ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ನನಗೆ ಲೈಟ್ ಏನೂ ಇಲ್ಲ. ನಾನು ಇಲ್ಲಿಗೆ ಬಂದ್ಬಿಟ್ಟಿನಪ್ಪ ಯಾವ ಫಾರೆಸ್ಟ್ಗೆ. ಆಮೇಲೆ ನೋಡಿದಾಗ ಕ್ರಿಸ್ಟಲ್ ಫಾಲ್ಸ್ ಬರ್ತಾನೆ ಅಂತ ಬೋರ್ಡ್ ಹಾಕಿದ್ರು. ಅವ್ರು ಯಾರೋ ಮುಂದೆ ಬಂದ್ಮೇಲೆ ನೋಡ್ಬಿಟ್ಟು ನೀವು ಮುಂದೆ ಬಂದಿದ್ದು. ಬಂದ್ಬಿಟ್ಟು ಇಲ್ಲಿ ಇರಕದವ ಅಂತಿದ್ದಲ್ಲ ಕಟ್ಟು. ಯಾವುದು ತೋಟದೊಳಗೆ ಹೋಗ್ತಿದ್ದೀನಿ. ಇದು ಓನರ್ ಮನೆ ಇರ್ಬೋದೇನೋ ಮೇ ಬಿ. ನೆಕ್ಸ್ಟ್ ಪಯಣ ಎಲ್ಲಿಗೆ? ಕಣ್ಣೂರ್. ನಾನು ಫಸ್ಟ್ ಟೈಮ್ ಕೇರಳಕ್ಕೆ ಬಂದಿರೋದು. ನಾನು ವಯನಾಡು ಫಸ್ಟ್ ಟೈಮ್. ಈಗ ನೆಕ್ಸ್ಟ್ ಹೋಗ್ತಿರೋ ಕಣ್ಣೂರ್ ಬೀಚ್ಗೂ ಫಸ್ಟ್ ಟೈಮ್. ನಂದು ಒಂದು ಇದು 3ನೇ ಸಲ ಅಂತ ಅನ್ಕೋತೀನಿ ಕೇರಳಕ್ಕೆ ಬರ್ತಾ ಇರೋದು. ಇವ್ರು ಬಂದಿದ್ದಾರೆ ತುಂಬ ಸಲ. ಯಾಕಂದರೆ ಇವ್ರ ಫ್ರೆಂಡ್ ಕೂಡ
ಇವ್ರ ಫ್ರೆಂಡ್ ಊರು ಕೂಡ ಕೇರಳ. ಸೊ ಅವ್ರು ಬಂದಾಗೆಲ್ಲ ಅವ್ರ ಜೊತೆ ಆ್ಯಕ್ಚುಲಿ ನಾವು ಇವತ್ತು ಕೇರಳದಲ್ಲಿ ಆ ಹಬ್ಬದಲ್ಲಿ ಇರಬೇಕಾಯ್ತು, ಅದು ಪೋಸ್ಟ್ಪೋನ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಆ ಬ್ಲಾಗ್ಸ್ ಹಾಕ್ತೀವಿ ನೋಡಿ ಹೇಗಿರುತ್ತೆ ಅಂತ ಅದು ಕೇರಳದಲ್ಲಿ ಹಬ್ಬ. ಈಗ ರೋಡ್ ನೋಡಿ ಮ್ಯಾಪ್ ಹಾಕೋ ಸಮಯ. ನಾವು ಈಗ ರೈಟ್ ಹೋಗ್ಬೇಕು ಲೆಫ್ಟ್ ಹೋಗ್ಬೇಕು ಅಂತ ಗೊತ್ತಿಲ್ಲ, ಮ್ಯಾಪ್ ಹಾಕೋಣ. ಈ ಥರ ರೋಡ್ ಇದ್ಬಿಟ್ರಂತೂ ಆರಾಮಾಗಿ ಓಡಿಸ್ಬೋದು. 200 ಕಿಲೋಮೀಟರ್ಸ್ ಆದ್ರೂ ಆರಾಮಾಗಿ ಓಡಿಸ್ಬೋದು. ಹೌದು ಈಗ ಇಲ್ಲಿ ಫೋಟೋಸ್ ತಗೊಳಕ್ಕೆ ಸುಮ್ಮನೆ ಸೈಡಿಗೆ ಹಾಕಿದ್ದೆ. ರೋಡ್ ಸಕ್ಕತ್ತಾಗಿದೆ. ಸೊ ಸೈಡಲ್ಲಿ ಪಾರ್ಕ್ ಮಾಡಿ ಫೋಟೋಸ್ ತಗೋತಾ ಇದ್ದೀವಿ. ಅಲ್ಲೆಲ್ಲಿ ಹಾವುಗಳು ಇದ್ಬಿಡ್ತಾವಂತ ಭಯ ತಕ್ಕಿರೋ. ಭಯ ನಂಗಲ್ಲ, ಸಾವಿಗೆ. ಸಾವಿಗೆ ಅಲ್ಲ, ಅದು ಸಾವಿಗೆ. ಸಾವಿಗೆ ಅಂದ್ರೆ ಸಾವಿಗೆ ತಿನ್ನೋದು. ಇವಳು ಸಾವಿಗೆ ಅಂತ ಹೇಳಲ್ಲ ಗುರು, ಸಾವಿಗೆ ಅಲ್ಲ ಸಾವಿಗೆ. ಸಾವಿಗೆ ಅಂದ್ರೆ ಶಾವಿಗೆ ತಿಂದ, ಅದು ಶಾವಿಗೆ. ಸಾವಿಗೆ. ಓಕೆ ಬಾಸ್. ನಾನು ಸನ್ ರೂಫ್ ಮೇಲೆ ನಿಂತು ವಿಡಿಯೋ ಮಾಡ್ತಿರೋದು, ಭಯ ಆಗ್ತಿದೆ. ಸ್ಟಿಲ್ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ ಇದು. ವಾವ್, ಇಲ್ಲೊಂದು ಫಾಲ್ಸ್ ತರ ಇದೆ. The view and me. ನಾನು ಸ್ವಲ್ಪ ಕ್ಲಿಪ್ ಹಾಕೊಂಡ್ಬಿಟ್ಟಿದ್ದೀನಿ. ಕನೂರ್ಗೆ ಹೋಗ್ಬೇಕಿತ್ತು, ಮತ್ತೆ ನಾವು ಮ್ಯಾಂಗ್ಳೂರ್ಗೆ ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ಕೋಲಾ ನಡೀತಿದೆ. ಸೊ ಕೋಲಾ 9 o'clock 10ವರೆಗೂ ಇರುತ್ತೆ. ಆಮೇಲೆ ನಾವು ಬೀಚ್ಗೆಲ್ಲ ಹೋಗಿ ಕನ್ನೂರ ಹತ್ರ ಎಲ್ಲ ಹೋಗಿ ಮತ್ತೆಲ್ಲ ಹೋಗೋಷ್ಟರಲ್ಲಿ ಇನ್ನೂ 4.5 kilometers 4.5 hours ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಆಯಿತು. ಹೇಗಿದ್ರು ಮಂಗ್ಳೂರಿಗೆ ಹೋಗ್ತಿದ್ದೀವಿ, ಅಲ್ಲೂ ಬೀಚ್ ಇದೆ. ಸೊ ನಾಳೆ ಬೀಚ್ ನೋಡ್ಕೊಂಡು ಬೆಂಗ್ಳೂರಿಗೆ ಹೊಡೋದು. ಸದ್ಯಕ್ಕೆ ನಾವು ಡೈರೆಕ್ಟ್ ಮಂಗ್ಳೂರಿಗೆ ಹೋಗ್ತಿದ್ದೀವಿ. ಮಂಗ್ಳೂರಲ್ಲಿ ಒಳ್ಳೆ ಬೆಂಗಳೂರಿಗೆ ಹೋಗೋ ಜರ್ನಿ ಆಯ್ತು ನಂದು. ಹಾಂ, ಸೊ ಮಂಗ್ಳೂರಿಗೆ ಹೋಗ್ತಿದ್ದೀವಿ. ಅಲ್ಲಿ ಫಸ್ಟ್ ಟೈಮ್ ನಾವು ಇದೆಲ್ಲ ನೋಡ್ತಿರೋದು, ಕೋಲಾ ಅದೆಲ್ಲ. ಸೊ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.